ಡೆಲ್ಲಿ ಅಂಗಳದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅಮಿತ್ ಶಾ ಲೋಕಸಭಾ ಚುನಾವಣೆ ನಿಮಿತ್ತ ಟಿಕೆಟ್ ಕುರಿತಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಮಿತ್ ಶಾ ಹಾಗೂ ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. 45 ನಿಮಿಷಕ್ಕೂ ಹೆಚ್ಚು ಕಾಲ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದ ನಂತರ ಕ್ಷೇತ್ರ ಹಂಚಿಕೆಯ ಕುರಿತಂತೆ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯ, ಬರ ಪರಿಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಚರ್ಚೆಯನ್ನ ಈ ಸಂದರ್ಭದಲ್ಲಿ ನಡೆಸಲಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ಧತೆ ಎಂಬಂತೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ.ಪಿ. ನಡ್ಡಾ ಅವರೊಂದಿಗೆ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ನವದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಅಮಿತ್ ಶಾ ಅವರ ನಿವಾಸದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೆಯೇ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳ ಕುರಿತಂತೆ ಚರ್ಚೆಯನ್ನ ನಡೆಸಲಾಗಿದೆ. ಬಹುಮುಖ್ಯವಾಗಿ ಟಿಕೆಟ್ ವಿಚಾರದ ಕುರಿತಂತೆ ಚರ್ಚೆಯಾಗಬೇಕು. ಬಟ್ ಇಲ್ಲಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇದೆ, ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಹಾಗಾಗಿ ಅದರ ನಂತರದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಸಮಗ್ರವಾಗಿ ಒಂದಷ್ಟು ಚಿಂತನೆಗಳು ನಡೀತವೆ, ಸಮಗ್ರವಾಗಿ ಒಂದಷ್ಟು ಚರ್ಚೆಗಳು ನಡೀತವೆ. ಬಟ್ ನಿನ್ನೆ ನಡೆದಂತಹ ಈ ಸಭೆ ಅಂದಾಜು 45 ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಿದೆ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದು ಹೇಗೆ, ಸದ್ಯ ಬರ ಪರಿಸ್ಥಿತಿ ಅಂದಾಗ ಈ ಬರ ಪರಿಸ್ಥಿತಿಯನ್ನು ಚುನಾವಣಾ ನಿಮಿತ್ತ ಹೇಗೆ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಜನರಿಗೆ ಸಹಾಯಕವಾಗಿ ನಿಂತುಕೊಂಡು ಓಟನ್ನು ಹೇಗೆ ಗಿಟ್ಟಿಸ್ಕೊಳ್ಬೋದು, ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಿರಂತರವಾಗಿ ನಡೆದಿರುವಂಥದ್ದು. ಮತ್ತೊಂದು ಸುತ್ತಿನ ಸಭೆ ಖಂಡಿತವಾಗ್ಲೂ ನದ್ದೇ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ಅಂದಾಗ BJP ಮಾತ್ರ ಒಂಟಿಯಾಗಿ ಇಲ್ಲಿ ಚುನಾವಣೆಯನ್ನು ಎದುರಿಸ್ತಿಲ್ಲ, ಅಥವಾ JDS ಒಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ. ಇಲ್ಲಿ ಮೈತ್ರಿ ಇರೋದ್ರಿಂದಾಗಿ ಸಹಮತ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಫೋಟೋಸಲ್ಲಿ ನೀವು ಗಮನಿಸಬಹುದು. ನಿಖಿಲ್ ಕುಮಾರಸ್ವಾಮಿ ಹಾಗೆಯೇ ಕುಪೇಂದ್ರ ರೆಡ್ಡಿ ಕೂಡ ಭಾಗಿಯಾಗಿ ಒಂದು 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಎಚ್.ಡಿ. ಕುಮಾರಸ್ವಾಮಿ ಅವರು, ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ನಿನ್ನೆ 45 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಏನಾದರೂ ಅಂತಿಮ ನಿರ್ಧಾರಕ್ಕೆ ಬರಲಾಯ್ತಾ, ಅಥವಾ 22ನೇ ತಾರೀಕಿನ ರಾಮ ಮಂದಿರ ಕಾರ್ಯಕ್ರಮದ ನಂತರವೇ ಏನಾದರೂ ಚರ್ಚೆಯನ್ನು ನಡೆಸ್ತಾರಾ, ಹೇಗೆ? ದಿವ್ಯಶ್ರೀ, ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಪೇಂದ್ರ ರೆಡ್ಡಿ ಅವರು 3 ಜನ ಸಹಿತ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. 3 ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದಾರೆ. ಆದ್ರೆ ಸ್ಪಷ್ಟವಾಗಿ ಇನ್ನೂ ಕೂಡ ಒಂದು ಚಿತ್ರಣ ಹೊರಬಿದ್ದಿಲ್ಲ ಅನ್ನುವಂತ ಮಾಹಿತಿ. ಯಾಕಂತಂದ್ರೆ ಈಗ ರಾಜಕೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಬೇಡ, ಅಯೋಧ್ಯ ಕಾರ್ಯಕ್ರಮ ಮುಗಿದ ಮೇಲೆ ತಗೊಳ್ಳೋಣ. ಪ್ರಧಾನಿ ಮೋದಿ ಅವರು ಕೂಡ ಅವರು ವ್ರತದಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಳಲ್ಲ ಅನ್ನೋಂಥ ಮಾಹಿತಿಯನ್ನ ಅಮಿತ್ ಶಾ ಅವರು ತಿಳಿಸಿದ್ದಾರೆ ಅನ್ನೋಂಥ ಮಾಹಿತಿ. ಆ ಕಾರಣಕ್ಕಾಗಿನೇ ಕುಮಾರಸ್ವಾಮಿ ಅವರು ಸಹಿತ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಚರ್ಚೆಗಳನ್ನಂತೂ ಮಾಡಿದ್ದಾರೆ. 3 ಗಂಟೆ ಕೂತಿದ್ದಾರೆ ಅಂತಂದ್ರೆ ರಾಜಕೀಯವಾಗಿ ಗಂಭೀರ ಚರ್ಚೆ ಮಾಡೇ ಇರ್ತಾರೆ, ಸುಮ್ಮನೆ ಅಂತೂ ಹರಟೆ ಹೊಡೆಯುವಂತ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಚರ್ಚೆಗಳಾಗಿರುವಂತಹ ವಿಚಾರ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂದ್ರೆ ರಾಜ್ಯದಲ್ಲಿ JDS ಹಾಗೂ BJP ಒಂದುಗೂಡಿ ಹೋಗೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಮಾತುಕತೆ ಆಗಿದೆ ಅಂತೇಳಿ, ಒಂದಷ್ಟು ಸಮಾವೇಶಗಳನ್ನ ಮಾಡುವಂತ ವಿಚಾರವಾಗಿ, ಮತ್ತು ದೇವೇಗೌಡರನ್ನ ಕೂಡ ಪ್ರಚಾರಕ್ಕೆ ಬಳಸ್ಕೋಬೇಕು. ಕೆಲವೊಂದು ಕಡೆಯಲ್ಲಿ ಅವರಿಗೆ ಅನಾರೋಗ್ಯ ಇದೆ ಅಥವಾ ವಯಸ್ಸಾಗಿದೆ, ಇದೆಲ್ಲ ಕಾರಣಗಳನ್ನ ಇದ್ರೂ ಸಹಿತ ಅವರನ್ನ ಕೆಲವೊಂದು ಪ್ರದೇಶಗಳಿಗೆ ಸೀಮಿತವಾಗಿ ಬಳಸ್ಕೊಳ್ಳೋದಂತ ಪ್ರಯತ್ನ ಮಾಡಬೇಕು. ಅವರ ಪ್ರಭಾವ ಇರುವಲ್ಲಿ ಬಳಸ್ಕೊಂಡು BJP ಅಭ್ಯರ್ಥಿಗಳು ನಿಂತಿರುವಂತ ಕ್ಷೇತ್ರದಲ್ಲೂ ಕೂಡ ಅವರು ಓಡಾಡಿದ್ರೆ ಇನ್ನಷ್ಟು ಅನುಕೂಲ ಆಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅನ್ನೋಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಅನ್ನೋಂಥ ಪ್ರಚಾರದ ವಿಚಾರವಾಗಿ ಮತ್ತು ಸಮಾವೇಶಗಳ ವಿಚಾರವಾಗಿ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು, JDS BJP ಪ್ರತ್ಯೇಕವಾಗಿ ಪ್ರಚಾರ ನಡೆಸೋದು, ಚುನಾವಣೆ ಸಿದ್ಧತೆ ಮಾಡೋದು ಬೇರೆ, ಇಬ್ರು ಒಟ್ಟಾಗಿ ಎಲ್ಲೆಲ್ಲಿ ಹೋಗಿದ್ರೆ ಬಹಳ ಅನುಕೂಲ ಆಗತ್ತೆ ಅನ್ನೋಂಥ ವಿಚಾರವಾಗಿಯೂ ಸಹಿತ ಚರ್ಚೆಗಳು ನಡೆದಿದ್ದಾವೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಸೀಟ್ ಹಂಚಿಕೆ ವಿಚಾರದಲ್ಲೂ ಸಹಿತ ಅಷ್ಟೇ. ಅಂದ್ರೆ ಈಗಾಗಲೇ ಒಂದ್ಸರಿ ಮಾತುಕತೆ ಆಗಿತ್ತು ಸೀಟ್ ಹಂಚಿಕೆ ವಿಚಾರವಾಗಿ. ಒಂದು ಇವರು 4-5 ಕ್ಷೇತ್ರಗಳನ್ನ ಕೇಳ್ತಾ ಇದ್ರು JDSನವರು, BJP ಅವರು 2+1 ಅನ್ನೋಂಥ ಲೆಕ್ಕಾಚಾರದಲ್ಲಿ ಅವರಿದ್ರು. ಆದ್ರೆ ಅದು ಅಂತಿಮವಾದಂತ ಒಂದು ನಿರ್ಧಾರ ಇನ್ನೂ ಆಗಿಲ್ಲ ಅನ್ನೋಂಥ ಮಾಹಿತಿ ಇದೆ. ಮೊದಲೇ ಹೇಳಿದಾಗೆ 22ನೇ ತಾರೀಕಿನ ನಂತರದಲ್ಲಿ ಮತ್ತೆ ಭೇಟಿಯಾಗಿ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರು ಅಲ್ಲಿವರೆಗೂ ಅಲ್ಲೇ ಇರ್ತಾರೆ.
ಬಹುಶಃ ಅಯೋಧ್ಯೆ ಕಾರ್ಯಕ್ರಮ ನಂತರದಲ್ಲಿ ಮತ್ತೆ ದೆಹಲಿಗೆ ಅಲ್ಲಿಂದನೇ ತೆರಳಿ ಮಾತುಕತೆಯನ್ನ ಮುಗಿಸ್ಕೊಂಡೇ ವಾಪಸ್ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಶ್ರೀ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.